ದೇಶ ಲೂಟಿ ಆದರೂ ಪರವಾಗಿಲ್ಲ, ನೀವು ಏನು ಬೇಕಾದರೂ ಮಾಡಿ ಜನ ನಿಮ್ಮನ್ನು ಆರಾಧಿಸ್ತಾರೆ ಅಲ್ವೇ? ಏನು ಮಾಡಿದ್ದೀರಾ ಎಂದು ಆರಾಧಿಸ್ತಾರೆ. ವಾಲ್ಮೀಕಿ ಹಗರಣದ 82 ಕೋಟಿ ಲೂಟಿ ದುಡ್ಡು ಹೊಡೆದಿದ್ದು ಇದಕ್ಕೆ ಆರಾಧಿಸಬೇಕಾ? ನಿಮ್ಮನ್ನು ಯಾರೂ ಮುಟ್ಟಬಾರದು. ಕೋವಿಡ್ ತನಿಖೆ ಕೆಂಪಣ್ಣ ಆಯೋಗದ ವರದಿ ಕೊಟ್ಟು ಎಷ್ಟು ವರ್ಷ ಆಯಿತು? ಇನ್ನು ನೈಸ್ ಸದನ ಸಮಿತಿ CBI ತನಿಖೆ ಕೊಡಿ ಎಂದು ಹೇಳಿ ಎಷ್ಟು ವರ್ಷ ಆಯಿತು? ನೀವು ರಾಜ್ಯವನ್ನು ಉಳಿಸುವವರು ಅಲ್ಲವೇ? ನೀವೊಬ್ಬರೇ ಈ ರಾಜ್ಯವನ್ನು ಉದ್ಧಾರ ಮಾಡುವವರು ಎಂದು HD ಕುಮಾರಸ್ವಾಮಿ ಮಾಧ್ಯಮಗಳ ಮುಂದೆ ಗರಂ ಆಗಿದ್ದಾರೆ. ಚರ್ಚೆ ಮಾಡೋಣ, 23ನೇ ತಾರೀಕು ಕಳೀಲಿ. ಈಗ ಶಾಸಕರ ಖರೀದಿ ಬಗ್ಗೆ ಈಗ ಮುಖ್ಯಮಂತ್ರಿಗಳು ಯಾತಕ್ಕೆ ಈ ವಿಷಯ ರೈಸ್ ಮಾಡಿದ್ದಾರೆ? ಇಷ್ಟು ದಿವಸ ಏನು ಮಾಡ್ತಾಯಿದ್ರು? ಯಾವಾಗಲಿಂದ ಶುರುವಾಯ್ತಿದ್ದು? ಶುರುವಾಗಿದ್ದು ಯಾವಾಗಲಿಂದ ಅಂತ 50ಕ್ಕೂ ಹೆಚ್ಚಿನ ಶಾಸಕರುಗಳಿಗೆ 50 ಕೋಟಿ ಇವತ್ತು ಆಫರ್ ಇತ್ತು ಅಂತಕ್ಕಂಥ ಏನು ಹೇಳ್ತಾ ಇದ್ದಾರೆ. ಬಹುಶಃ ಹಲವಾರು ಶಾಸಕರು, ಬಹುಶಃ ಚನ್ನಗಿರಿಯವರು, ಮಂಡ್ಯದವರು ಎಲ್ಲ ಒಂದು ವರ್ಷದಿಂದನೇ ಪಾರ್ಲಿಮೆಂಟ್ ಚುನಾವಣೆ ಮುಂಚೆನೇ ಅಟ್ಯಾಕ್ ಮಾಡ್ದಂಗಿತ್ತು. ನಮಗೂ ಆಫರ್ ಇದೆ, ನಮಗೂ ಆಫರ್ ಇದೆ ಅಂತೇಳಿ. ಯಾರವರಿಗೆ ಆಫರ್ ಕೊಟ್ಟಿದ್ದು ಅಂತಕ್ಕಂಥದ್ದನ್ನು ಅವರು ಯಾತಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಲ್ಲ? ಈಗ ಪಕ್ಕದ ಆಂಧ್ರ ಪ್ರದೇಶದಲ್ಲ, ತೆಲಂಗಾಣದಲ್ಲಿ ಅರೆಸ್ಟೇ ಮಾಡಲಿಲ್ವಾ? ಆ ರೀತಿಯ ಒಂದು ಘಟನೆ ಕೆಲವರು ಮಾಡಲಿಕ್ಕೆ ಹೋದಾಗ ಇಲ್ಲೇನು ಮಾಡಿದ್ವಿ? ಇಷ್ಟೊಂದೆಲ್ಲ SIT ಇಟ್ಕೊಂಡಿದ್ದೀರಿ, ಇದಕ್ಕೆ ಯಾಕೆ SIT ಉಪಯೋಗ ಮಾಡ್ಕೊಳ್ಳಿಲ್ಲ? ಮಾತೆತ್ತೀರಿ SIT ಅಂತೀರಿ, ಯಾರಾದ್ರು ಹೇಳಿಕೆ ಕೊಟ್ಟರೆ SIT ಅಂತೀರಿ, ಯಾರಾದ್ರು ಹುಡುಗರು ಇದಂತೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವನ ಮಾತಾಡೋದು ಅಂತ ಹೇಳಿದ್ರೆ ಅವನೊಂದು ರಿಯಾಕ್ಟ್ ಮಾಡಿದ್ರೆ ಬೆಳಗ್ಗೆ ಪೊಲೀಸ್ ಕಳಿಸಿ ಅರೆಸ್ಟ್ ಮಾಡಿಸ್ತೀರಿ. ಈ ಮಟ್ಟಿಗಿರೋರು ಬರೀ ಬಾಯಿಲಿ ಯಾತಕ್ಕೆ ಹೇಳ್ತಾ ಇದ್ದೀರಿ 50 ಕೋಟಿ ಆಫರ್ ಇತ್ತು ಅಂತೇಳಿ? ಯಾವ ಕಾರಣಕ್ಕೆ, ಯಾವ ವಿಷಯ ಡೈವರ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೀರಿ? ನಾನು ಕೇಳ್ತಕ್ಕಂಥದ್ದು, ಈಗ ಈ 50 ಕೋಟಿ ಪ್ರಕರಣ ಒಂದು ಭಾಗ ಇರಲಿ, ಇದನ್ನು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಯಾರು ಮಾಡಿದ್ರು ಹೇಳಿ? ಅವ್ರಿಗೆ ಗೊತ್ತಿಲ್ವ ಯಾರು ಮಾಡಿದರು ಅಂತೇಳಿ? ಜೊತೆಲೇ ಇಟ್ಕೊಂಡಿದ್ದೀರಿ. ಈಗ ಚುನಾವಣೆ ನಡೆಸಿದ್ದೀರಿ, 28 ಜನ ಜೋಬಲ್ ಅವರೇ ಲಿಸ್ಟೇ ಇದೆ ನನ್ನ ಹತ್ರ, 32 ಜನ ತಯಾರು ಮಾಡಿದ್ದೀನಿ ಹೇಳ್ತಾ ಇದ್ದೀರಲ್ಲ, ಅವ್ರನ್ನ ಜೊತೆಲಿ ಇಟ್ಕೊಂಡಿದ್ದೀರಲ್ಲಪ್ಪ. ಅವ್ರನ್ನ ಕೇಳಿದ್ರೆ ಎಲ್ಲ ಮಾಹಿತಿ ಕೊಡ್ಬೋದು. ಯಾರು 50 ಕೋಟಿ ಆಫರ್ ಕೊಡೋದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದರು, ಅದರಲ್ಲಿ ಪಕ್ಕದಲ್ಲೇ ಇಟ್ಕೊಂಡಿದ್ರು, ಜೊತೆ ಮಾಹಿತಿ ಕೊಟ್ಟಿರ್ಬೋದು ಅಂತ ಅದಕ್ಕೆ ಹೇಳಿದ್ದು. ತಗೊಂಬಿಡಿ ಮಾಹಿತಿನ, ಯಾರ್ಯಾರು ಕೊಟ್ಟಿದ್ರು ಅಂತ. ಇದೆಲ್ಲ ಈ ರೀತಿ ಮಾತಾಡಿದ್ರೆ ಏನೋ ತಲೆ ಕೆಟ್ಟಿದೆ ಅಂತಾರೆ. ಅತಂತ್ರ ಈಗೇನಾಗಲ್ಲ, ಅದಕ್ಕಿನ್ನೂ ಕಾಲ ಇದೆ. ಏಕೆಂದ್ರೆ ಅವರು ಬೇರೆ ಹೇಳ್ಬಿಟ್ಟವ್ರಲ್ಲ, ಯಾರಾದರೂ ನನ್ನನ್ನು ಮುಟ್ಟಿದ್ರೆ ಅದೇನೋ ಜನ ದಂಗೆ ಎದ್ದು ಬಿಡ್ತಾರಂತಲ್ಲ. ದೇಶ ಲೂಟಿ ಆದರೂ ಪರವಾಗಿಲ್ಲ, ಏನು ಬೇಕಾದರೂ ಮಾಡಿ ನಿಮ್ಮನ್ನು ಆರಾಧಿಸ್ತಾರೆ ಅಲ್ವೇ? ಏನು ಮಾಡಿದ್ದೀರಿ ಅಂತೇಳಿ ಆರಾಧಿಸ್ತಾರೆ. ವಾಲ್ಮೀಕಿ ಹಗರಣದ 87 ಕೋಟಿ ದುಡ್ಡು ಲೂಟಿ ಹೊಡೆದಿದ್ದು ಇದಕ್ಕೆ ಆರಾಧಿಸ್ಬೇಕಾ? ನಿಮ್ಮನ್ನು ಮುಟ್ಟಬಾರ್ದಾ? ಈಗ ಇಲ್ಲಿ ಅದು ಎಂಥದ್ದು ಕೋವಿಡ್ದು ತನಿಖೆ ಇದೆಯಲ್ಲ, ನಿಮ್ಮ ಕೆಂಪಣ್ಣದ ಆಯೋಗದ್ದು ಇನ್ನೂ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀರಾ? ಕೆಂಪಣ್ಣ ಆಯೋಗದ್ದು ವರದಿ ಕೊಟ್ಟು ಎಷ್ಟು ವರ್ಷ ಆಯಿತು? ಇನ್ನು ನಿಮ್ಮ ಸದನ ಸಮಿತಿ ಯಾವುದದು ನೈಸ್ದು, ನಿಮ್ಮ ಕಾನೂನು ಸಚಿವರು ಸದನ ಸಮಿತಿಯಲ್ಲಿ ರಿಪೋರ್ಟ್ ಕೊಟ್ಟರು, CBIಗೆ ಎನ್ಕ್ವೈರಿ ಕೊಡಿ, ಇದನ್ನು ಕೊಡಬೇಕಿದು, ಇಷ್ಟು ಹಣ ವಸೂಲಿ ಮಾಡಿ ಅಂತ ಹೇಳಿ ಕೊಟ್ಟು ಎಷ್ಟು ವರ್ಷವಾಯಿತು? ನೀವು ಈ ರಾಜ್ಯ ಉಳಿಸೋರಲ್ವೇ? ನೀವೊಬ್ಬರೇ ಉಳಿಸೋರಿಗೆ ಯಾರ ಕೈಲಿ ಉಳಿಸೋಕ್ಕಾಗಲ್ಲ. ಚರ್ಚೆ ಮಾಡೋಣ, 23ಕ್ಕೆ ರಿಸಲ್ಟ್ ಬರಲಿ, ಆಮೇಲೆ ಮಾತಾಡೋಣ. ಪ್ರಾಸಿಕ್ಯೂಷನ್ಗಳೆಲ್ಲವೂ ಕೂಡ ಎದುರಿಸೋಕ್ಕೊಂದು ಅಸ್ತ್ರ. ಇದೆಲ್ಲ ಏನೂ ಆಗೋದಿಲ್ಲ. ಅಲ್ಟಿಮೇಟ್ಲಿ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದನ್ನು ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ ನಾವು ನೋಡ್ತಾ ಇದ್ದೀವಿ. ಹೇಳ್ತಾರೆ, ಮಾತೆತ್ತಿದ್ದಾರೆ, ಅದೇನೋ ED ಅಂತೆ, CBI ಅಂತೆ, ಮತ್ತಿನ್ಯಾವುದೋ ಕೇಂದ್ರ ಸರ್ಕಾರ ಇವರ ವಿರೋಧ ಪಕ್ಷಗಳ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅದು ಇಟ್ಕೊಂಡು ದುರುಪಯೋಗ ಅಂತಾರೆ. ನೀವು ಮಾಡ್ತಿರೋದೇನಪ್ಪ? ನೀವೇನು ಮಾಡ್ತಾಯಿದ್ದೀರಿ? ನಾನು ಒಬ್ಬ ರಾಜ್ಯಪಾಲರನ್ನ ಅವರ ಕಚೇರಿನ ಸರ್ಚ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಲೆಟ್ರ್ ಬರೆದಂಥ ಅಧಿಕಾರಿ, ಅವ್ರ ಬಗ್ಗೆ ರಾಜ್ಯಪಾಲರಿಗೆ ಅವಮಾನ ಆಗಿದ್ದ ಬಗ್ಗೆ ಚರ್ಚೆ ಮಾಡಿದ್ದು ನಾನು ನನ್ನ ಮೇಲೆ ತನಿಖೆ ಬಗ್ಗೆ ಚರ್ಚೆ ಮಾಡಿಲ್ಲ. ನನ್ನ ಮೇಲೆ ಅದು ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ. 15 ವರ್ಷದಿಂದ ಮಾಡ್ತಾನೇ ಇದ್ದೀರಿ ತನಿಖೆ. ನನಗೇನು ಅದ್ರ ಬಗ್ಗೆ ಏನಿಲ್ಲ, ಚಿಂತಿತ್ತು ಭಯ ಇಲ್ಲ. ಅದನ್ನ ಇಟ್ಕೊಂಡು ಇನ್ನೂ ಪೂಜೆ ಮಾಡ್ಕೊಳ್ಳಿ.
ತನಿಖೆ ಮಾಡ್ಕೊಂಡು ಅದ್ರ ಮೇಲೂ ನನ್ನ ಮೇಲೆ ಕೇಸು. ಇವರು ಚೀಫ್ ಸೆಕ್ರೆಟರಿಗೂ ಕಂಪ್ಲೇಂಟ್ ಕೊಡ್ತಾರೆ ಅಂತ ನಮ್ಮ ವಿರೋಧ ಪಕ್ಷದ ನನ್ನ ಶಾಸಕಾಂಗ ಪಕ್ಷದ ನಾಯಕರು, ಅವ್ರ ಮೇಲೆ ಒಂದು FIR. ನಿಖಿಲ್ ಕುಮಾರಸ್ವಾಮಿ ಏನು ಹೇಳಿಕೆ ಕೊಟ್ಟರು ಅಂತ ಅವ್ರ ಮೇಲೆ ಒಂದು FIR. ನಿಮ್ಗಳ ಮೇಲೆ ಎಷ್ಟು FIR ಆಗಬೇಕು? ನಿಮ್ಮ ಸರ್ಕಾರದಲ್ಲಿ ಮಂತ್ರಿಗಳು ಹೇಳಿಕೆಗಳು ಕೊಟ್ಟವರಲ್ಲ, 40% ರೇಟ್ಗಳು ಹಾಕಿದ್ರಲ್ಲ, ಅಧಿಕಾರಿಗಳಿಗೆ ಇಷ್ಟಿಷ್ಟೇ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ರು ಹಿಂದಿನ ಸರ್ಕಾರದಲ್ಲಿ ಅಂತ. ಯಾವುದಾದ್ರು ಒಂದು ಪ್ರೂವ್ ಮಾಡಿದ್ದೀರಾ? ದೊಡ್ಡ ಅಡ್ವರ್ಟೈಸ್ಮೆಂಟೇ ಹಾಕಿದಾರಲ್ಲ ಚುನಾವಣೆಯಲ್ಲಿ, ಯಾವುದನ್ನು ಪ್ರೂವ್ ಮಾಡಿದ್ದೀರಿ ಸರ್ಕಾರ ಇಟ್ಕೊಂಡು? DK ಸುರೇಶ್ ಅವರು ಈ ಥರ ಮಾತಾಡಿದ್ದಾರೆ. ಏನು ಸರ್, ಹಿಂದೆ 2-3 ಸತಿ ಹೇಳ್ಬಿಟ್ಟಿದ್ದಾರೆ ನಿಮಗೆ. ಯಾರು ನೋಡಿ, ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ? ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ? ಅದು ಹೋಗಲಿ, ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥದ್ದು ನಿಜನ ಮಾಡೋಕ್ಕೆ ಸಾಧ್ಯವ? ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ, ನಾನು ಹೇಳಬಾರ್ದು ಸಾರ್ವಜನಿಕವಾಗಿ. ನನಗೆ ಮೋಸ ಮಾಡಿದ ದಿವಸ ಅದು ಆ ಪದ ಬೇಡ ನನ್ನಿಂದ ಹೇಳಿಸೋದು ನೀವು. ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಕೊಳ್ಳೋಕೆ ಕೇಳಿ. ಅಲ್ಲಾಗ ಹೋಯ್ತಾರಲ್ಲ, ಅದೆಲ್ಲ ಮಕ್ಕಾಗೆ ಹೇಳಿದಿಲ್ಲ ಸಾವಿರಾರು ಬಾರಿ. ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಹೇಳಿ. ಅವ್ರು ಹೇಳಿದ ಪದನ ಸರ್? ಅವ್ರು ಹೇಳಿದ ಪದ. ನಾನು ನನಗೇನಾದರೂ ಮೋಸ ಮಾಡಿದ್ದಿನ ಅವರು ಏನು ಅದು ನಾನು ಮಾಡಿದಂಥದ್ದು ಅಂತಕ್ಕಂಥದ್ದನ್ನು 1000 ಬಾರಿ ಹೇಳೋರಲ್ಲ. ಮಕ್ಕಾಗೆ ಹೋಯ್ತಾರಲ್ಲ, ಮಕ್ಕದಲ್ಲಿ ಕೂತ್ಕೊಂಡು ಒಂದ್ಸಲ ಧ್ಯಾನ ಮಾಡಕ್ಕೆ ಹೇಳಿ. ಸುರೇಶ್ ಅವರು ಹೇಳಿದ್ರು ಸರ್, ಹಿಂದೆ 2-3 ಸತಿ ಹೇಳ್ಬಿಟ್ಟಿದ್ದಾರೆ. ಎಲ್ಲಿ ಯಾವಾಗ ನೋಡಿ, ಇದುವರೆಗೂ ಈಗ ಬಂದಿರತಕ್ಕಂಥದ್ದು ಈ ಸಬ್ಜೆಕ್ಟು. ಆಮೇಲೆ ಯಾರಾದರೂ ಈ ಥರ ಮಾಡೋಕ್ಕೆ ಸಾಧ್ಯವಾ? ಆ ಮಟ್ಟಕ್ಕೆ ನಾನು ಕುಳ್ಳ ಅಂದ್ಬಿಟ್ಟಂತೆ, ಅವ್ರು ಕರಿಯೋಣ ಅಂದ್ಬಿಟ್ರಂತೆ. ಎಲ್ಲಾದರೂ ಉಂಟಾ ಇದು? ಈ ಪದಗಳು ಮಾಡಿದ ತಪ್ಪು. ಆ ದುರಂಕಾರದಲ್ಲಿ ಹೊಟ್ಟೆವರಿಗೆ ಅದು ಒಬ್ರಿಗೆ ಏನಿದೆ ಗೊತ್ತಿದೆ ನನಗೆ. ಕುಮಾರಸ್ವಾಮಿ ಮುಗಿದೋದ ಅಂತ ತಿಳ್ಕೊಂಡಿದ್ರು. ರಾಜಕಾರಣ ಮುಗಿತು, ಜನತಾ ಹೇಳೋದು ಕುಮಾರಸ್ವಾಮಿದು ಅಂತೇಳಿ. ಯಾವಾಗ ಕುಮಾರಸ್ವಾಮಿ ಮತ್ತೆ ರಾಜಕಾರಣದಲ್ಲಿ ಮೇಲೆ ಬರ್ತಿದ್ದೇನೆ ಅಂತಕ್ಕಂಥದ್ದು ಶುರುವಾಯಿತು, ಇವರು ಯಾರಿಗೂ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಕೇಳಿ, ಅವ್ರನ್ನೇ ಕೇಳಿ. ಯಾತಿಕ ಕೋಪ? ಯಾತಿಗೆ ನಮ್ಮನ್ನು ಬಿಟ್ಟೋಗಿದ್ದವರು? ಯಾವ ವಿಷಯಕ್ಕೆ ಬಿಟ್ಟೋದ್ರು? ಯಾವುದಕ್ಕೆ ಬಿಟ್ಟೋದ್ರು ಅಂತ ಕೇಳಿ. ಅವರೆಲ್ಲ 4 ಜನನ ನನ್ನ ಮೇಲೆ ಈಗ ಅಟ್ಯಾಕ್ ಮಾಡ್ತಾರಲ್ಲ, ಯಾತಿಗೆ ಬಿಟ್ಟೋದ್ರು ಅಂತೇಳಿ. ನಿಮ್ಮ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.